ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಕನ್ನಡತಿ ಅನು ಮಾತಾಡ್ತಾ ಇದ್ದೀನಿ. ನಾನು ಕಗ್ಗ ಓದ್ತಾ ಇದ್ದೆ, ಡಿ ವಿ ಜಿ ಅವರ ಕಗ್ಗನ. ಅದರಲ್ಲಿ ಒಂದು ಕಗ್ಗ ಇದೆ, ಅಂದರೆ ನಮಗೆಲ್ಲ ಎಷ್ಟು ಚೆನ್ನಾಗಿ ಒಂದು ಬದುಕನ್ನು ಅರ್ಥ ಮಾಡ್ಕೊಳಕ್ಕಿದೆ ಅಂತ. ಇದನ್ನ ಅನ್ವಯಿಸಿದ್ರೆ ಜೀವನದಲ್ಲಿ ಎಷ್ಟು ನೆಮ್ಮದಿಯಾಗಿರ್ಬೋದಲ್ವ. ನೋಡಿ ಓದಿ ಹೇಳ್ತೀನಿ. ಆಶೆಗಳ ಕೆಣಕದಿರು, ಪಾಶಗಳ ಬಿಗಿಯದಿರು, ಕ್ಲೇಶದ ಪರೀಕ್ಷೆಗಳಿಗೆನ್ನ ಕರೆಯದಿರು, ಬೇಸರದ ಪಾಪಸ್ಕೃತಿಯ ಚುಚ್ಚದಿರ್, ಎನ್ನತೀಶನ ಬೇಡುತ್ತಿರೋ ಮಂಕುತಿಮ್ಮ. ಅಂದರೆ ಆಸೆಗಳನ್ನು ಕೆಣಕಬೇಡ, ಪಾಶಗಳನ್ನು ಬಿಗಿಯಬೇಡ, ಕಷ್ಟದ ಪರೀಕ್ಷೆಗಳಿಗೆ ನನ್ನನ್ನು ಕರೆಯಬೇಡ, ಬೇಸರದ ಪಾಪದ ನೆನಪಿನಿಂದ ಚುಚ್ಚಬೇಡ ಅಂತ ದೇವ್ರನ್ನ ಬೇಡ್ಕೊತಾ ಇರ್ಬೇಕಂತೆ. ಅಂದರೆ ಭಗವಂತನಲ್ಲಿ ನಾವು ಏನು ಬೇಡ್ಕೋಬೇಕು ಅಂತ ಟಿ ವಿ ಜಿ ಅವ್ರು ಹಿಂಗೆ ಹೇಳ್ತಾರೆ ಅಂದರೆ, ನನಗೆ ಆಸೆಗಳನ್ನು ಕೆಣಕಬೇಡ, ಅಂದರೆ ನನಗೆ ಸಾಧ್ಯ ಆಗದೇ ಇರೋ ಆಸೆಗಳನ್ನೆಲ್ಲ ಇದು ಮಾಡಬೇಡ. ಮಿತಿ ಮೀರಿದ ಆಸೆಗಳಿಂದಲೇ ಬದುಕು ಕೆಟ್ಟು ಹೋಗುತ್ತದೆ. ಅದಕ್ಕೆ ನನ್ನನ್ನು ಈ ಪ್ರಾಪಂಚಿಕ ಬಂಧನಗಳಿಂದ ಬಿಗಿಯಬೇಡ. ನಾವು ಸಂಬಂಧಗಳ ಮೇಲೆ ಎಷ್ಟು ಆಸೆಗಳು ಇಟ್ಕೊಂಡಿರ್ತೀವಿ, ಎಲ್ಲರ ಮೇಲೂ ಅದು ಅತಿಯಾದ ವ್ಯಾಮೋಹ ಸಂಬಂಧಗಳ ಮೇಲೆ ಇದ್ದರೆ ತುಂಬ ಕಷ್ಟ. ಇಲ್ಲಿ ಈ ಬದುಕನ್ನು ನಾವು ಬಿಟ್ಟು ಹೋಗಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ತುಂಬ ಕಷ್ಟ ಅನಿಸುತ್ತೆ ಅಂತ. ಅದೇ ಈ ಪ್ರಾಪಂಚಿಕ ಬಂಧನಗಳಿಂದ ಬಿಗಿಯಬೇಡ, ಕಷ್ಟದ ಪರೀಕ್ಷೆಗಳಿಗೆ ನನ್ನನ್ನು ಕರೆಯಬೇಡ. ನನಗೆ ಎಷ್ಟು ಕಷ್ಟ ಸಹಿಸ್ಕೊಳಕ್ಕಾಗುತ್ತೋ ಅಷ್ಟು ಶಕ್ತಿ ಮಾತ್ರ ಕೊಡು. ನನಗೆ ಸಹಿಸೋಕ್ಕೆ ಆಗದೇ ಇರೋ ಅಂಥ ಶಕ್ತಿ, ಕಷ್ಟಗಳ ಪರೀಕ್ಷೆಗಳಿಗೆ ನನ್ನನ್ನು ಕರಿಬೇಡ. ಆಮೇಲೆ ಏನಂದರೆ, ಬೇಸರವಾಗುವಂತಹ ಪಾಪ ಕಾರ್ಯದ ನೆನಪುಗಳಿಂದ ನನ್ನನ್ನು ಚುಚ್ಚಬೇಡ. ಅಂದರೆ ಲೈಫಲ್ಲಿ ಏನಾದರೂ ಒಂದು ನಾವು ಪಾಪ ಮಾಡಿದ್ದೀವಿ ಅನ್ನೋ ಒಂದು ಗಿಲ್ಟ್ ನಮ್ಮ ಲೈಫಲ್ಲಿ ಸ್ಟಾರ್ಟ್ ಆದರೆ ಅದರಿಂದ ಆಚೆ ಬರೋಕ್ಕಾಗಲ್ಲ. ನಾವು ಎಲ್ಲೇ ಕೂತಿದ್ರು ನಿಂತಿದ್ರು, ನಾವು ಎಲ್ಲೇ ಇದ್ದರೂ ಹೆಂಗೆ ಇದ್ದರೂ ಅದು ನಮ್ಮ ಸಾಯೋ ತನಕ ಅದು ಒಳಗಡೆ ನಮಗೆ ಚುಚ್ಚುತ್ತಾ ಇರುತ್ತೆ. ಅಂಥ ಪಾಪ ಕಾರ್ಯ ನಮ್ಮಿಂದ ಮಾಡಿಸ್ಬೇಡ. ನಮಗೇನು ಇಲ್ಲ ಅಂದರೂ ಪರವಾಗಿಲ್ಲ, ಆ ಥರ ಪಾಪ ಕಾರ್ಯ ಮಾಡಿ ನಾವು ಒಳೊಳಗೆ ಚುಚ್ಚೋ ಥರ ಮಾಡಬೇಡ ಅಂತ ನಾವು ಯಾವಾಗ್ಲೂ ಭಗವಂತನ ಬೇಡ್ಕೋತಾ ಇರಬೇಕಂತೆ. ಇಷ್ಟನ್ನು ಬೇಡ್ಕೊಂಡ್ರೆ ಇಷ್ಟಿದ್ದ ಮೇಲೆ ಇನ್ನು ಏನು ಬೇಕು ಹೇಳಿ ಮನುಷ್ಯನಿಗೆ? ಏನು ಅಂದರೆ ನಮಗೆ ನಮ್ಗೆ ಆಗೋವಷ್ಟು ಕಷ್ಟಗಳನ್ನು ಎದುರಿಸ್ಬೋದು. ಯಾವುದು ಪಾಪ ಕಾರ್ಯಗಳು ಮಾಡಿಲ್ಲ ಅಂತಂದರೆ ನಮಗೆ ಜೀವನದಲ್ಲಿ ಏನೂ ರಿಗ್ರೆಟ್ ಇಲ್ದಲೆ, ಗಿಲ್ಟ್ ಇಲ್ದಲೆ ಬದುಕ್ಬೋದು ತಾನೇ. ಎಷ್ಟು ಚೆನ್ನಾಗಿ ವಿವರಿಸಿದ್ದಾರೆ ಅಂತಂದರೆ, ಇದನ್ನು ನಾವು ಓದಿ, ನಮ್ಮ ಕಗ್ಗನ ಓದಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಇದಕ್ಕಿಂತ ಏನು ಬೇಕು ಹೇಳಿ ಅಲ್ವಾ? ಅದಕ್ಕೇನೆ ಬುಕ್ ಓದೋ ಅಭ್ಯಾಸ ಇದ್ದರೆ ಅಟ್ಲೀಸ್ಟ್ ನಮಗೆ ಮನಸ್ಸಿಗೆ ನೆಮ್ಮದಿ ಅನ್ನೋದು ತಾನಾಗೆ ಸಿಗುತ್ತೆ ಅಂತ ನನ್ನ ಅನಿಸಿಕೆ. ನೀವು ಇತ್ತೀಚೆಗೆ ಯಾವ ಬುಕ್ ಓದಿದ್ರಿ? ಯಾವ ಬುಕ್ಕು ಇಷ್ಟವಾದ ಬುಕ್ಕು? ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದ.